ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಗೋಪ್ರೋ ವ್ಲಾಗ್ ಯೂಟ್ಯೂಬ್ ಚಾನಲ್. ಸುಮಾರು ದಿನಗಳಾದ್ಮೇಲೆ ಇವತ್ತು ಮತ್ತೆ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ಫಸ್ಟ್ ಹೋಗ್ತಾ ಇರೋದು ಭೀಮೇಶ್ವರ ಫಾಲ್ಸಿಗೆ. ಅದು ನಾವು ತ್ರಿಬಲ್ ರೈಡ್ ಹೋಗ್ತಾ ಇದೀವಿ. ಭೀಮೇಶ್ವರ ಫಾಲ್ಸಿಗೆ 2 ಕಿಲೋಮೀಟರ್ಸ್ ಇದೆ ಅನ್ನುವಾಗ ಮಣ್ಣು ಮತ್ತೆ ಕಲ್ಲಿನ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಆ ರೋಡ್ ತುಂಬಾನೇ ಡೌನ್ ಇರುತ್ತೆ. ಹೋಗುವಾಗ ಹೇಗೂ ಹೋಗ್ಬಿಡ್ಬೋದು, ಬರುವಾಗ ಹೇಗೆ ಅನ್ನೋದು ನಮಗೆ ಚಿಂತೆ ಆಗ್ಬಿಟ್ಟಿತ್ತು. ಬೈಕಲ್ಲಿ ಬರುವವರು ಒಳ್ಳೆ ಡ್ರೈವಿಂಗ್ ಸ್ಕಿಲ್ ಇದ್ರೆ ಮಾತ್ರ ಬರ್ಬೋದು, ಅದರ್ವೈಸ್ ನಡ್ಕೊಂಡು ಬರೋದೇ ಒಳ್ಳೇದು. ಎತ್ಲ ಹೋಗೋದು ಇವಾಗ ಇದ್ರೊಳಗ ಸುತ್ತಮುತ್ತ ನೇಚರ್ ತುಂಬಾನೇ ಚೆನ್ನಾಗಿದೆ. ಮಳೆಗಾಲದಲ್ಲಿ ಬಂದ್ರು ಇನ್ನೂ ಚೆನ್ನಾಗಿರುತ್ತೆ. ದೇವಸ್ಥಾನ ಮೇಲ್ಗಡೆ ಇರೋದ್ರಿಂದ ಒಂದು 50 ಮೆಟ್ಲು ಇದೆ. ಸೊ ಅದನ್ನ ಹತ್ಕೊಂಡು ಮೇಲೆ ಹೋಗಿ ದೇವ್ರ ದರ್ಶನ ಮಾಡಬೇಕು. ಪಕ್ಕದಲ್ಲೇ ಫಾಲ್ಸ್ ಇರುತ್ತೆ. ಒಂದು 50 ಫೀಟಿಂದ ನೀರು ಬೀಳ್ತಾ ಇರುತ್ತೆ. ಬಟ್ ನಾವು ಬೇಸಿಗೆಯಲ್ಲಿ ಹೋಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ನೀರು ಬರ್ತಾ ಇರಲಿಲ್ಲ. ಪುರಾಣದ ಪ್ರಕಾರ ಪಾಂಡವರು ವನವಾಸದ ಟೈಮಲ್ಲಿ ಈ ಸ್ಥಳಕ್ಕೆ ಬಂದಿರ್ತಾರೆ. ಆಗ ಭೀಮ ಕಾಶಿಯಿಂದ ತಂದಿರುವ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಅರ್ಜುನ ತನ್ನ ಬಾಣವನ್ನು ಹೂಡ್ತಾನೆ. ಆ ಬಾಣದಿಂದ ಚಿಮ್ಮಿದ ನೀರಿನ ಜರಿಯೇ ಈ ಸರಳ ಹೊಳೆ ಆಗಿದೆ. ಅವತ್ತು ಅವರು ಪ್ರತಿಷ್ಠಾಪನೆ ಮಾಡಿರೋ ಈ ಶಿವಲಿಂಗವೇ ಭೀಮೇಶ್ವರ ಎಂಬ ಹೆಸರನ್ನು ಪಡೆದುಕೊಂಡಿದೆ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಮುರುಡೇಶ್ವರ ಕಡೆ ಹೊರಟ್ವಿ. ನಾವು ಮುರುಡೇಶ್ವರ ರೀಚ್ ಆಗುವಷ್ಟರಲ್ಲಿ 12:30 ಮೇಲೆ ಆಗಿತ್ತು ಟೈಮು. ಸೊ ಊಟ ಮಾಡಿಕೊಂಡೇ ಬೀಚ್ ಕಡೆ ಹೋಗೋಣ ಅಂತ ಹೇಳಿ ಫಸ್ಟ್ ಊಟ ಮಾಡ್ಕೊಂಡ್ವಿ. ಅಲ್ಲಿಂದ ಹೊರಟು ಬೀಚ್ ಕಡೆ ಹೋದ್ವಿ. ವೀಕೆಂಡ್ ಆಗಿರೋದ್ರಿಂದ ಜನ ಸಾಗರ, ಎಲ್ಲಿ ನೋಡಿದ್ರು ಬೀಚಲ್ಲಿ ಜನನೇ ತುಂಬಿಕೊಂಡಿದ್ರು. ಬೀಚಲ್ಲಿ ಆಟ ಆಡಿದ್ಕಿಂತ ಅಲ್ಲಿನ ಬಿಸಿಲಿಗೆ ನನಗೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಯಾವಾಗ ವಾಪಸ್ ಮನೆಗೆ ಹೋಗ್ತೀನೋ ಅನಿಸ್ಬಿಟ್ಟಿತ್ತು. ಅಲ್ಲೇ ಬೀಚ್ ಸೈಡಲ್ಲಿರೋ ಶಾಪ್ಗಳಲ್ಲಿ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿಕೊಂಡು ನಾವು ಹೊರಟ್ವಿ ಅಲ್ಲಿಂದ. ಮುರುಡೇಶ್ವರದಿಂದ ಅರೌಂಡ್ 15 to 20 ಕಿಲೋಮೀಟರ್ ದೂರದಲ್ಲಿ ಹೊನ್ನಾವರದ ಹತ್ರ ಎಕೋ ಬೀಚ್ ಇದೆ. ಸೊ ನಾವು ಮುರುಡೇಶ್ವರದಿಂದ ಎಕೋ ಬೀಚಿಗೆ ಹೊರಟ್ವಿ. ನಾವು ಹೋಗುವಷ್ಟರಲ್ಲಿ ಸನ್ಸೆಟ್ ಟೈಮ್ ಆಗಿತ್ತು. ಒಳ್ಳೆ ವ್ಯೂ ಸಹ ಇತ್ತು. ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ದು ಸನ್ಸೆಟ್ನ ನೋಡಿಕೊಂಡು ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ. ಫೈನಲಿ ನಾವು ಅಂದ್ಕೊಂಡಂಗೆ ಒಂದೇ ದಿನದಲ್ಲಿ 3 ಪ್ಲೇಸ್ನ ಕವರ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಸಾಗರದಿಂದ ಮನೆಗೆ ಹೋಗುವಾಗ ಸಾಗರದಲ್ಲಿ ಗಣಪತಿ ಜಾತ್ರೆ ಸಹ ನಡೀತಾ ಇತ್ತು. ಅಲ್ಲಿಗೂ ಒಂದು ವಿಸಿಟ್ ಕೊಟ್ಟು ಒಂದು ರೌಂಡ್ ಜಾತ್ರೆನ ಸುತ್ತಾಡಿ ಅಲ್ಲಿ ಕೆಲವೊಂದು ತಿಂಡಿಗಳನ್ನ ತಿಂದು ವಾಪಸ್ ನಾವು ಮನೆಗೆ ಹೋಗುವಾಗ ತುಂಬಾ ಲೇಟ್ ಆಗಿಬಿಟ್ಟಿತ್ತು.
ಇದು ನಮ್ಮ ಒನ್ ಡೇ ಟ್ರಿಪ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.